ಮಾಡಿಸ್ತೀನಿ. ನಾಳೆ ತಪ್ಪಿದ ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬರಂಗ್ ಮಾಡ್ತೀವಿ. ಹಳ್ಳಿಗೆ ಬಂದು ಈಗ ತುಂಬಾ ಸಮಸ್ಯೆಗಳು ನೋಡಿ. ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ, ಇಲ್ಲೊಂದು ಹಾಸ್ಟೆಲ್ ಕಟ್ಟಿದೀವಿ ನಾವು, ಅದ್ರ ಪಕ್ಕ ದಾರಿ ಇಲ್ಲ, ಕೆರೆಗೆ ಆ ಕಡೆ ಹೋಗೋ. ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೆ ಇಟಾಚಿ ತಂದು ಸರ್ವೆ ಮಾಡಿಸ್ತೀವಿ. ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತವೆ. ನಾನು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನಾನು ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇಲ್ಲಿ ಒಬ್ಬ ಪೊಲೀಸ್ ಬರ್ಬೇಕಾದ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಬೇಕಾದ್ರೆ 25-30 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಅವರಿಂದ ಯಾವ ರೀತಿ ನಿರೀಕ್ಷೆ ಮಾಡ್ತಾರೆ? ಅದಕ್ಕೆ ಕಾನೂನು ವ್ಯವಸ್ಥೆ ಹಾಳಾಗಿದೆ. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರೇನಾದ್ರೂ ಮಾತಾಡ. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಯಾಕೆಂತಂದ್ರೆ ಇತ್ತೀಚೆಗೆ ಆಗ್ತಾ ಇರೋಂಥ ಪ್ರಕರಣಗಳೇನು ಉದಾಹರಣೆಗಳಿರ್ಬೋದು. ನೋಡಿ, ಒಂದು ಇತ್ತೀಚೆಗೆ ಏನು ಲಾಸ್ಟ್ ನೀವು ಕ್ರೈಮ್ ರೇಟ್ ನ ತೆಗೆದು ನೋಡಿ, ಪ್ರಕರಣಗಳು ಈ ಯೂಟ್ಯೂಬ್ ಚಾನಲ್ಗಳು ಜಾಸ್ತಿ ಆಗಿದೆ ಅಷ್ಟೇ. ಅದು ಪ್ರತಿಯೊಂದು ಚಾನಲ್ ಅಲ್ಲಿ ಬರ್ತಾ ಇರೋದ್ರೆ ಕ್ರೈಮ್ ರೇಟ್ ಅಂತ ಅನಿಸ್ತದೆ. ದಯವಿಟ್ಟು ನೀವೇನ್ ಮಾಡ್ಬೇಕು, ಇಯರ್ ಬೈ ಇಯರ್ ಕ್ರೈಮ್ ರೇಟ್ ದಯವಿಟ್ಟು ತಾವು ಸ್ಟಡಿ ಮಾಡಿ. ಮೊದಲು ಕೇಸಸ್ ಎಷ್ಟು ರಿಜಿಸ್ಟರ್ ಆಗಿತ್ತು. ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಪೆರೇಸಂದ್ರದ ಹತ್ರ ಒಂದು ಹಳ್ಳಿಯಲ್ಲಿ ಸಮಾಜಕ್ಕೆ ದೊಡ್ಡ ಗಲಾಟೆ ಬರ್ತಿತ್ತು. ಎಲ್ಲ ಬಿಜೆಪಿ ಅವರು ಊರವ್ರನ್ನೆಲ್ಲ ಕೂರಿಸಿ ಯಾರ ಮೇಲೆ ಕೇಸ್ ಹಾಕ್ಸಂಗೆ ರಾಜಿ ಮಾಡಿಸಿ ಜೊತೆಯಲ್ಲಿ ಇರೋಣ ಅಂತ ಹೇಳ್ತಾರೆ. ಕೇಸ್ ಮಾಡಿಸ್ಲೇಬೇಕು, ದ್ವೇಷ ರಾಜಕಾರಣ ಮಾಡ್ಲೇಬೇಕು ಅಂದ್ರೆ ಕನಿಷ್ಠ ಅವರು 15 ದಿನ 20 ದಿನ ಸಫರ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಫೈಟ್ ಇರೋದು ನಮ್ ಅಲ್ವಾ. ನನ್ ಪಾಡಿಗೆ ನಾನು ಬನಶಂಕರಿ 3rd ಸ್ಟೇಜ್ ಅಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ, ಅವ್ರು ಇರೋರು ಸದಾಶಿವ. ಆದ್ರೆ ಆ ಕ್ರೈಮ್ ರೇಟ್ ಕಡಿಮೆ, ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಆದ್ರೆ ಈಗ ಅದೇನಾಗ್ತಿದೆ, ಪ್ರೊಜೆಕ್ಷನ್ ಜಾಸ್ತಿ ಆಗ್ತಿದೆ, ಅಟೆನ್ಷನ್ ಜಾಸ್ತಿ ಆಗ್ತಿದೆ, ಹಂಗ ಅನಿಸ್ತಿದೆ. ದಯವಿಟ್ಟು ತಾವು ಸ್ಟಡಿ ಮಾಡಿ ನೋಡಿ. ಓಕೆನಾ? ಅದು ಕಡಿಮೆ ಇದೆ, ಬಟ್ ಆದ್ರೂ ಆದಷ್ಟು ಕಂಟ್ರೋಲ್ ಮಾಡಕ್ ಪ್ರಯತ್ನ ಪಡ್ತೀನಿ. ಜಾಸ್ತಿ ಆಗ್ತಿದೆ. ಇಲ್ಲ, ಅದನ್ನ ನೋಡಿ, ಇದೇನಾಗುತ್ತೆ, ಇದೇ ಇರುತ್ತಲ್ಲ ಎಂಟೈರ್ ಸ್ಟೇಟು, ಬಹಳಷ್ಟು ಬೇರೆ ಸ್ಟೇಟ್ ಖಂಡಿತವಾಗೂ ಇನ್ನೂ ಟೈಟ್ ಮಾಡ್ಬೇಕು ಅಂದ್ರೆ ಇನ್ನೂ ಟೈಟ್ ಮಾಡ್ತೀವಿ. ನಾವು ಕ್ರಮ ಜರುಗಿಸ್ತೀವಿ. ನಮ್ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಇದೆ. ಕೆಲವೆಲ್ಲ ದೊಡ್ಡ ದೊಡ್ಡ ಇದನ್ನ ಇನ್ಸಿಡೆಂಟ್ಗಳನ್ನ ಎಲ್ಲೆಲ್ಲಿ ಬ್ರೇಕ್ ಮಾಡಿದ್ದಾರೆ. ಅವತ್ತು ಯಾರೋ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಬ್ಬರು ರಿಯಲ್ ಎಸ್ಟೇಟ್ ಅವ್ರನ್ನ ಇದು ಮಾಡಿದ್ರು. ಅವ್ರನ್ನ 3 ದಿನಕ್ಕೆ ತಂದಿಡಿದು ಕಸ್ಟಡಿ ಕಳಿಸ್ಬಿಟ್ವಲ್ಲ, ಕಳಿಸ್ಬಿಟ್ಟಿದ್ವಲ್ಲ. ಇದೆಲ್ಲ ಇದೆ. ಇನ್ನೂ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಮಾಡ್ತೀವಿ ಖಂಡಿತವಾಗೂ. ಈಗ ನೀವು ಸಲಹೆ ಕೊಟ್ಟಿದ್ದೀವಿ, ಇನ್ನೂ ಸ್ಟ್ರಾಂಗ್ ಮಾಡಿ ಬಲಿಷ್ಠ ಮಾಡ್ತೀವಿ. ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇದೆ ಸರ್, ಅದ್ರ ಮೇಲೆ ನಮ್ ನಂಬಿಕೆ ಇದೆ. ಯಾವ್ದು ರಾಜಕಾರಣಿಗಳು ನಮ್ಗೆ ಬೆಂಬಲ ಕೊಟ್ಟಿಲ್ಲ ಅಂದ್ಬಿಟ್ಟು ಅವರು ಇದು ಮಾಡ್ತಿದ್ದಾರೆ. ಇಲ್ಲ, ಅದು ನಾನು ಹೇಳೋದು ತಾಲೂಕ್ ಆಫೀಸ್ ಮುಂದೆ ಖಂಡಿತವಾಗೂ ಅವ್ರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನೀಗ ನೋಡಿ 2 ಊರಲ್ಲಿ ದಲಿತ ಸಮುದಾಯದವ್ರ ಕಷ್ಟ ಕೇಳಕ್ಕೆ ಅಲ್ವಾ ಬಂದಿರೋದು. ಎಷ್ಟು ದಿನ ಅಂತ ತಾಲೂಕ್ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರೆ ನ್ಯಾಯ ಸಿಗುತ್ತೆ? ಖಂಡಿತವಾಗೂ ಅವ್ರ ಹೋರಾಟಕ್ಕೆ ನಾನು ಗೌರವ ಕೊಡ್ತೀನಿ, ಬೆಲೆ ಕೊಡ್ತೀನಿ, ಅವ್ರ ಮನವಿನೂ ನಾನು ಸ್ವೀಕರಿಸ್ತೀನಿ. ಆದ್ರೆ ದಲಿತರಿಗೆ ನ್ಯಾಯ ಸಿಗೋದು ತಾಲೂಕ್ ಕಚೇರಿ ಹತ್ರ ಸ್ಟ್ರೈಕ್ ಮಾಡಿದಾಗಲ್ಲ, ಹಳ್ಳಿಯಲ್ಲಿ ಬಂದಾಗ. ಇವತ್ತು ನೋಡಿ, ನಾನು ಸುತ್ತಿರೋ 2 ಊರಲ್ಲೂ ದಲಿತ ಸಮುದಾಯದವರು ಇದ್ದಾರೆ, ಅವ್ರ ಕಷ್ಟ ಕೇಳಕ್ಕೆ ಬಂದಿದ್ರು. ನಾನು ಹೇಳೋದು, ಅದನ್ನ ಒಂದು ಸ್ಟ್ರೈಕ್ ಮಾಡಿ ಹಂಗೆ ಹೇಳೋದಕ್ಕಿಂತ ಅದನ್ನೇ ಬಂದು ನಮ್ಗೆ ಹೇಳ್ಬೋದಲ್ಲ. ಅಣ್ಣ ಹಿಂಗಲ್ಲ, ನಾವು 100 ಹಳ್ಳಿ ಸುತ್ತಿದೀವಲ್ಲ, ಜಾಸ್ತಿ ದಲಿತ ಸಮುದಾಯದ ಹಳ್ಳಿಗಳಿಗೆ ಹೋಗ್ತಿದ್ವಲ್ಲ. ಅಣ್ಣ ನನ್ಗಿಂತ ಹಳ್ಳಿಯಲ್ಲಿ ಮನೆ ಇಲ್ಲ ಬಾಣ, ನಾನು ಯಾವತ್ತು ಅವ್ರ ಮುಖಂಡತ್ವವನ್ನು ಒಪ್ತೀನಿ ಅಂದ್ರೆ, ಇಂಥ ಹಳ್ಳಿಯಲ್ಲಿ ಮನೆಯಲ್ಲಿಲ್ಲ, ನನ್ ಬಂದು ಬಲವಂತ ಮಾಡಿ ಕರ್ಕೊಂಡು ಹೋಗಿ ಮನೆ ಹಾಕ್ಸ್ಬೇಕು. ಅಣ್ಣ ಇಂಥ ಹಳ್ಳಿಯಲ್ಲಿ ಚರಂಡಿ ಇಲ್ಲ, ನನ್ಗೆ ಹೇಳಿ ಕರ್ಕೊಂಡು ಹೋಗ್ಬೇಕು. ಇಲ್ಲ, ನಾನು ಹಳ್ಳಿಗಳಿಗೆ ಬರ್ತಿದ್ದೀನಿ, ಸಮುದಾಯದ ಮುಖಂಡರೆಲ್ಲ ನನ್ನ ಜೊತೆ ಬರ್ಬೇಕು. ಹಿಂಗ ಮಾಡಿದ್ರೆ ನ್ಯಾಯ ಸಿಗುತ್ತೆ. ಹೋರಾಟಗಳಿಂದಾನೇ. ಈಗ ನಾವು MLAಗಳು ಸ್ಪಂದಿಸ್ಲೇ ಇಲ್ಲ ಅಂದಾಗ ಹೋರಾಟಗಳು ಮಾಡ್ಬೇಕು. ಆದ್ರೂ ಮಾಡ್ತಿದ್ದಾರೆ. ಅವ್ರ ಗೌರವ ಕೊಡೋಣ, ಇದು ಪ್ರಜಾಪ್ರಭುತ್ವ. ಅವ್ರದ್ದೇನ್ ಡಿಮ್ಯಾಂಡ್ಸ್ ಇದೆಯೋ ಫುಲ್ಫಿಲ್ ಮಾಡ್ತೀವಿ. ಸೊ ಇತ್ತೀಚೆಗೆ ನಿನ್ನೆ ಕೂಡ ವೈರಲ್ ಆಗೈತೆ. ಸೊ ಯುವಕನ ಮೇಲೆ ಹಲ್ಲೆ ಮಾಡ್ತಿರೋದು ವಿದ್ಯಾರ್ಥಿಗಳು ಸರ್. ಏನಾಗ್ತಿದೆ, ನಾವೀಗ ರೂಟ್ ಕಾಸ್ ಜಾಸ್ತಿ ಆಗ್ತಿದ್ರೆ ಇಲ್ಲಿ ರೂಟ್ ಕಾಸ್ ಹುಡುಕ್ತಾ ಇದೀವಿ. ಇಲ್ಲಿ ಎಲ್ಲೆಲ್ಲಿಂದ ನಮ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸ್ ಅವರು ರೂಟ್ ಕಾಸ್ ಹುಡುಕ್ತಿದೀವಿ. ಎಲ್ಲಿಂದ ಸಪ್ಲೈ ಆಗ್ತಿದೆ, ಎಲ್ಲಿಂದ ಬರ್ತಿದೆ ಹುಡುಕ್ತಾ ಇದೀವಿ. ಇದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಶೇರ್ ಮಾಡಲ್ಲ. ವೆಯ್ಟ್ ಅಂಡ್ ಸಿ ನಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. SP ಅವರು, ವಿಶಾಲ್ ಸರ್, ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನಾವೆಲ್ಲ ಡೈರೆಕ್ಷನ್ ಆಪರೇಷನ್ ನಡೀತಾ ಇದೆ. ನಾನು ಏನ್ ಮಾತಾಡಿದ್ರು ಅದು ಸುಳಿವು ಕೊಟ್ಟಂಗಿರುತ್ತೆ. ಬಟ್ ವಿದ್ಯಾರ್ಥಿಗಳು ಒಂದು ರೀತಿಯಾಗಿ ದಾರಿ ಪೇರೆಂಟ್ಸ್ ಗೆ ಕನ್ಸರ್ನ್ ಇರ್ಬೇಕು. ನಾನ್ ನಿಮ್ಗೆ ಹೇಳಿದೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರು ಸ್ಟೇಷನ್ ವರ್ಗೂ ಕರೆದು, ಅಂದ್ರೆ ಇನ್ ದ ಸೆನ್ಸ್ ಅವ್ರಿಗೆ ಬುದ್ಧಿ ಮಾತೇಳಿ, ಅವ್ರ ತಂದೆ ತಾಯಿನ ಕರೆಸಿ ಬುದ್ಧಿ ಮಾತಾಡಿ. ಯಾಕೆಂದ್ರೆ ಅದನ್ನ ಅವ್ರ ಇಮೇಜ್ ನ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ ಮಕ್ಕಳ ಹೆಸರನ್ನೆಲ್ಲ ನಾವು ಮೀಡಿಯಾ ಕೊಡಕ್ಕಾಗಲ್ಲ.
ಯಾಕೆಂದ್ರೆ ಆ ಕುಟುಂಬದ ಗೌರವನೂ ನಮಗೆ ಮುಖ್ಯ. ಅವ್ರನ್ನೆಲ್ಲ ನಾವ್ ಎಲ್ಲೆಲ್ಲಿ ಬುದ್ಧಿ ಹೇಳಬೇಕು ಜವಾಬ್ದಾರಿ ಹೇಳಿದೀವಿ. ಆ ವಿದ್ಯಾರ್ಥಿಗಳು ಒಬ್ಬ ಪೊಲೀಸ್ ಮಗ ಕೂಡ ಇದೆ ಸರ್. ಏನಾಗುತ್ತೆ brother, ಈಗ ಕುಟುಂಬಗಳನ್ನ ಸಡನ್ ಆಗಿ ನಾವು ಬೀದಿಗೆ ತರಕ್ಕಾಗಲ್ಲ. ಯಾಕೆಂದ್ರೆ ತರಕ್ಕಾಗಲ್ಲ. ಅವ್ರನ್ನ ನೀವು ನಂಬ್ತಿರಲ್ಲ 100ಕ್ಕೂ ಹೆಚ್ಚು ಆ ಇದ್ರಲ್ಲಿ ಇರ್ತಕ್ಕಂಥವ್ರನ್ನ ಕರೆದು ಬುದ್ಧಿ ಹೇಳಿ ಅವ್ರ ಅಪ್ಪ ಅಮ್ಮ ಅಥವಾ ಮುಚ್ಚಣಿಕೆ ನಡೆಸ್ಕೊಂಡಿದ್ವಿ. ಇದನ್ನೆಲ್ಲ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಕ್ಕಾಗಲ್ಲ brother. ಯಾಕಂದ್ರೆ ಮಕ್ಕಳು, ಅವ್ರ ಅಪ್ಪ ಅಮ್ಮ, ಅವ್ರ ಭವಿಷ್ಯದ ಪ್ರಶ್ನೆ. ಇದನ್ನೆಲ್ಲ ನಾನು ಜನಪ್ರತಿನಿಧಿಯಾಗಿ ಎಲ್ಲ ಹೇಳಕ್ಕಾಗಲ್ಲ. ಬಟ್ ಆದ್ರೂ ಮಟ್ಟ ಆಗ್ತೀವಿ, ಅದ್ರಲ್ಲಿ ರಾಜಿನೇ ಇಲ್ಲ ಸರ್. ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಹೋರಾಟ ಮುಂದುವರಿಸಿದೆ. ನಾನು ಯಾವುದೇ ಕಾರಣಕ್ಕೆ ಫೋನ್ ಎತ್ತಲ್ಲ. ಬೆಳಗ್ಗೆ 5ಕ್ಕೆ ಬಂದಿರೋನು, ಎಲ್ಲಾದ್ರೂ ಫೋನ್ ಎತ್ತಕ್ಕೆ ಜಾಗ ಇದೆಯಲ್ಲ, ಫೋನ್ ಮಾತಾಡಕ್ ಸ್ಪೇಸ್ ಇದೆಯಲ್ಲ. ಈಗ ಸಂಜೆ 3 ಗಂಟೆ ನಾನ್ ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಹೋಗ ನನಗ್ ಫೋನ್ ಮಾಡೋ ಅವಶ್ಯಕತೆ ಏನಿದೆ? ನನಗ್ ನೋಡ್ರಿ, ನಾನು ಫೋನ್ ಎತ್ತಲ್ಲ. ಕ್ಲಿಯರ್. ನನಗ್ ಫೋನಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ. ನಾನು ಜಾಸ್ತಿ ಹೊತ್ತು ಫೋನಲ್ಲಿ ಇದಲ್ಲ. ನನಗೆ ತೀರಾ ಅವಶ್ಯಕತೆ ಇದ್ರೆ ಫೋನ್ ಮಾಡ್ತೀನಿ. ಇಲ್ಲ ಅಂದ್ರೆ ಹೋಗಿ ಕ್ಲಾಸಲ್ಲಿ ಹೋಗಿ ಪಾಠ ಮಾಡ್ತೀನಿ, ಇಲ್ಲ ಹಳ್ಳಿಗಳಿಗೆ ಕಷ್ಟ ಕೇಳ್ತೀನಿ. ನನಗೆ ಸುಮ್ಮನೆ ರಾಜಕಾರಣನೆಲ್ಲ 20-30 ಜನ ಲೀಡರ್ಗಳು ಸುತ್ತಾಕ್ ನನಗೆ ಇಷ್ಟ ಇಲ್ಲ. ಕೆಲಸ ಇದೆಯಾ ಬನ್ನಿ ಮಾಡ್ತೀನಿ. ನಾನು ಫೋನ್ ಎತ್ತಲ್ಲ ಅಂದ್ರೆ ಎತ್ತಲ್ಲ. ನನಗೆ 5 ವರ್ಷದಲ್ಲಿ ತುಂಬಾ ದೊಡ್ಡ ಕೆಲಸಗಳಿದೆ. ಫೋನ್ ಹೊಡ್ಕೊಂಡು ನಾನು ಹರಟೆ ಮಾಡಷ್ಟೇ ನಾನು ರೆಡಿ ಇಲ್ಲ. ಫೋನ್ ಮಾಡಿದ್ರೆ ಏನ್ ಮಾಡ್ತಾರೆ? ಏನ್ ತಿಂಟ್ವನ ಅಂತ ಎప్పుడు ಅಡಕ್ಬಿಟ್ಟೆ నేను తినಲ್దా? నేను తింటాను. 31 ఏళ్ళు ఇంకా అడగకుండా తినిండా కదా. ಮತ್ತೆ ఏం చేస్తాను? ಏನು ఇరಲ್ಲ మాట్లాడే. ನನಗೆ ಹರಟೆ ಹೊಡಿಯೋ ಅಭ್ಯಾಸ ಇಲ್ಲ. ನನಗೆ ಗೊತ್ತು ఇట్లంతా చేస్తే నెక్స్ట్ ఎలక్షన్ గెలుకుంటా అంతే పాయ. మంచి చేయాల 5 ఏళ్ళనే చేస్తాను. 20 ఏళ్ళు ఏమి చేయకుండా ఏం చేయాల? ನಾನು ಹೇಳೋದಿಷ್ಟೇ, ನಾನು ಫೋನ್ ಎತ್ತಲ್ಲ. ನನ್ನ PAಗಳಿದ್ದಾರೆ, PSCಗಳಿದ್ದಾರೆ. ನಿಮ್ಗೆ ಹಾಸ್ಪಿಟಲ್ ಆಗ್ಲಿ ಆಂಬುಲೆನ್ಸ್ ನಂಬರ್ ಇದೆ, ಮಾಡಿ ರೆಸ್ಪಾಂಡ್ ಮಾಡ್ತೀವಿ. ಕಷ್ಟ ಇದೆಯಾ ಹಳ್ಳಿಗಳಿಗೆ ಬಂದಾಗ ಬನ್ನಿ.